ಹಲೋ ಹಾಯ್ ಅಂಡ್ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಫಿಟ್ ರೀಸೆಟ್. ಸೊ ನೀವು ಕೂಡ ತೂಕ ಕಡಿಮೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಸೊ ಹಾಗಾದ್ರೆ ನೀವು ಕೂಡ ನಿಮ್ಮ ಮೀಲ್ಸ್ ಗಳನ್ನ ಸ್ಕಿಪ್ ಮಾಡ್ತಾ ಇದ್ದೀರಾ, ಲೈಕ್ ಡಿನ್ನರ್ ಅನ್ನ ಸ್ಕಿಪ್ ಮಾಡ್ತಾ ಇದ್ದೀರಾ, ನೀವು ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡ್ತಾ ಇದ್ದೀರಾ, ಲಂಚ್ ಅಲ್ಲೂ ಕೂಡ ಲಿಮಿಟೆಡ್ ತಿಂತಾ ಇದ್ದೀರಾ. ಇದೆಲ್ಲ ಮಾಡಿದ್ರು ಕೂಡ ವೆಯ್ಟ್ ಲಾಸ್ ಆಗ್ತಾ ಇಲ್ವಾ? ಹಾಗಾದ್ರೆ ಏನಿರ್ಬೋದು ರೀಸನ್? ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಿಮ್ಗೂ ಕೂಡ ನೀವು ಸಿಕ್ಕಾಪಟ್ಟೆ ವೀಕ್ ಆಗಿದ್ದೀರಿ ಅಂತ ಅನ್ಸ್ತಾ ಇದೆಯಾ? ಅದೇ ರೀತಿ ನಿಮ್ಗೂ ಕೂಡ ದಿನ ಇಡೀ ಟಯರ್ಡ್ ಫೀಲಿಂಗ್ ಬರುತ್ತಾ? ಮುಖ ಎಲ್ಲ ಸಪ್ಪೆ ಕಟ್ಟಿ ಹೋಗಿದ್ಯಾ? ಇದೆಲ್ಲ ನಿಮ್ಗೂ ಕೂಡ ಆಗ್ತಾ ಇದೆ. ಸೊ ಟಯರ್ಡ್ ಅಂತ ಹೇಳಿದ ಕೂಡಲೇ ನಿಮ್ಗೆ ಜಿಗುಪ್ಸೆ ಉಂಟಾಗುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಒಂದು ವಿಡಿಯೋ ಎನ್ನುವಂಥದ್ದು ನಿಮ್ಮೆಲ್ಲರಿಗೋಸ್ಕರ ಮಾಡಿರುವಂತದ್ದು. ಸೊ ಈ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ ಕ್ಯಾಲರಿ ಡೆಫಿಸಿಟ್ ಅಂತ ಹೇಳಿದ್ರೆ ಏನು, ಇದೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ರೀತಿಯಲ್ಲಿ ಈಸಿ ವೇಯಲ್ಲಿ ನೀವು ಹೇಗೆ ನಿಮ್ಮ ಕ್ಯಾಲರಿ ಡೆಫಿಸಿಟ್ ಅನ್ನ ಮಾಡಿಕೊಂಡು ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು ಅದನ್ನ ಕೂಡ ನಾವು ಡಿಸ್ಕಸ್ ಮಾಡೋಣ. ಬನ್ನಿ. ಕ್ಯಾಲರಿ ಡೆಫಿಸಿಟ್ ಅಂತ ಹೇಳಿದ್ರೆ ಏನು ಮತ್ತು ಕ್ಯಾಲರಿ ಡೆಫಿಸಿಟ್ ಯಾಕೆ ಬೇಕು ನಿಮ್ಗೆ ಫ್ಯಾಟ್ ಬರ್ನ್ ಮಾಡ್ಲಿಕ್ಕೆ? ನೋಡಿ, ವೆಯ್ಟ್ ಲಾಸ್ ನ ಒಂದು ಸಿಂಗಲ್ ಅಂಡ್ ದ ಸೋಲ್ ಮಂತ್ರ ಏನಂತ ಹೇಳಿದ್ರೆ ಕ್ಯಾಲರಿ ಡೆಫಿಸಿಟ್ ಅಂತ ಹೇಳಿದ್ರೆ ನಾವು ಎಷ್ಟು ಕ್ಯಾಲರಿಯನ್ನ ಕನ್ಸ್ಯೂಮ್ ಮಾಡ್ತೇವೆ ಅದಕ್ಕಿಂತ ಜಾಸ್ತಿ ಕ್ಯಾಲರೀಸ್ ಗಳನ್ನ ನಾವು ಬರ್ನ್ ಮಾಡುವಂತದ್ದು. ಇದನ್ನ ನಾವು ವೈಸ್ ವರ್ಸ ಆಗಿ ಕೂಡ ಹೇಳ್ಬೋದು. ಎಷ್ಟು ಕ್ಯಾಲರಿಯನ್ನ ಖರ್ಚು ಮಾಡ್ತೇವೆ ಅದಕ್ಕಿಂತ ಕಡಿಮೆ ಕ್ಯಾಲರಿಯನ್ನ ನಾವು ಕನ್ಸ್ಯೂಮ್ ಮಾಡುವಂತದ್ದು. ಒಬ್ಬ ವ್ಯಕ್ತಿಗೆ ದಿನ ಇಡೀ ಸರ್ವೈವ್ ಆಗ್ಲಿಕ್ಕೆ ತನ್ನ ಬಾಡಿಗೆ ಬೇಕಾಗಿರುವಂತದ್ದು ಅರೌಂಡ್ ಆನ್ ಅನ್ ಆವರೇಜ್ ತಗೊಳ್ಳೋದು ಅಂತ ಹೇಳಿದ್ರೆ 1500 to 1800 ಕ್ಯಾಲರೀಸ್. ನಾವಿಲ್ಲಿ ಎಕ್ಸಾಂಪಲ್ ಅಲ್ಲಿ ತಗೊಳ್ಳೋಣ 1800 ಕ್ಯಾಲರೀಸ್ ಬೇಕು ಅಂತ. ಸೊ ಈಗ ನೀವು ನಿಮ್ಮ ಫ್ಯಾಟ್ ಅನ್ನ ರಿಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಬೇಸಿಕ್ ರಿಕ್ವೈರ್ಮೆಂಟ್ ಏನಿದೆ ಅಂತ ಹೇಳಿದ್ರೆ 1800 ಕ್ಯಾಲರಿ ರಿಕ್ವೈರ್ಮೆಂಟ್ ಏನಿದೆ ಇದಕ್ಕಿಂತ ಕಡಿಮೆ ಕ್ಯಾಲರಿಯನ್ನು ನೀವು ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ 1500 ಕ್ಯಾಲರಿ. ಇದು ಮಾಡುವ ಮೂಲಕ ನೀವು ನಿಮ್ಮ 300 ಕ್ಯಾಲರಿ ಡೆಫಿಸಿಟ್ ಅನ್ನ ಇಲ್ಲಿ ಮಾಡ್ತೀರಾ. ಅದೇ ರೀತಿ ನೀವು ಎಕ್ಸರ್ಸೈಸ್ ಅನ್ನ ಮಾಡುವ ಮೂಲಕ ದಿನ ನೀವು ಒಂದು 200 to 300 ಕ್ಯಾಲರೀಸ್ ನೀವು ಬರ್ನ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಊಟದಲ್ಲಿ ನೀವು 300 ಕ್ಯಾಲರೀಸ್ ಕಡಿಮೆ ಮಾಡ್ಕೊಂಡ್ರಿ, ಅದೇ ರೀತಿಯಲ್ಲಿ ಎಕ್ಸರ್ಸೈಸ್ ಮೂಲಕ 300 ಕ್ಯಾಲರೀಸ್ ನೀವು ಬರ್ನ್ ಮಾಡಿದ್ರಿ, ಟೋಟಲ್ 600 ಕ್ಯಾಲರೀಸ್ ಅನ್ನ ನೀವು ಒಂದು ದಿನದಲ್ಲಿ ನೀವು ಬರ್ನ್ ಮಾಡಿದ್ರಿ. ಸೊ ನಿಮ್ಮ ಬಾಡಿಗೆ ಹತ್ತತ್ರ 1800 ಕ್ಯಾಲರಿ ಬೇಕು ಅಂತ ಹೇಳಿದ್ರೆ ನೀವು 1500 ಕ್ಯಾಲರಿಯನ್ನ ತಿನ್ನುವ ಮೂಲಕ ಏನಾಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಆ ಎಕ್ಸ್ಟ್ರಾ 300 ಕ್ಯಾಲರೀಸ್ ಏನಿದೆ ಅದನ್ನ ನಿಮ್ಮ ಸ್ಟೋರ್ಡ್ ಫ್ಯಾಟ್ ಏನಿರುತ್ತೆ ಅಲ್ಲಿಂದ ಎನರ್ಜಿಯನ್ನ ಕನ್ಸ್ಯೂಮ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಇದು ನಿಮ್ಮ ಮೊದಲ ಹೆಜ್ಜೆ ಫ್ಯಾಟ್ ಬರ್ನಿಂಗ್ ಅಂತ. ಬಟ್ ಇಲ್ಲೇ ಬರೋದು ದೊಡ್ಡ ಪ್ರಾಬ್ಲಮ್. ಸೊ ತುಂಬಾ ಜನ ಏನ್ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ನಾನು ಬರೀ 300 ಕ್ಯಾಲರಿ ಡೆಫಿಸಿಟ್ ಅನ್ನ ಯಾಕೆ ಮಾಡ್ಲಿ, ನಾನು 900 ಕ್ಯಾಲರಿ ಡೆಫಿಸಿಟ್ ಮಾಡ್ತೀನಿ, 800 ಕ್ಯಾಲರಿ ಡೆಫಿಸಿಟ್ ಮಾಡ್ತೀನಿ, ಬರೀ 1000 ಕ್ಯಾಲರೀಸ್ ಮಾತ್ರ ಕನ್ಸ್ಯೂಮ್ ಮಾಡ್ತೀನಿ, 800 to 900 ಕ್ಯಾಲರೀಸ್ ನಾನು ಡೆಫಿಸಿಟ್ ಮಾಡುವ ಮೂಲಕ ನಾನು ಬೇಗ ವೆಯ್ಟ್ ಲಾಸ್ ಮಾಡ್ಕೊಳ್ತೀನಿ ಅನ್ನುವಂತ ತಪ್ಪು ಕಲ್ಪನೆಗೆ ಸಿಕ್ಕಾಪಟ್ಟೆ ಜನ ಬರ್ತಾರೆ. ನೀವು 1800 ಬದಲು ನೀವು 1000 ಕ್ಯಾಲರಿನ ಕನ್ಸ್ಯೂಮ್ ಮಾಡುವ ಮೂಲಕ ನಿಮ್ಮ ದೇಹ ಸ್ಟ್ರೆಸ್ ಮಾಡಿ ಹೋಗುತ್ತೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಯಾಟ್ ಬರ್ನ್ ಆಗೋದು ಸ್ಲೋ ಡೌನ್ ಆಗುತ್ತೆ, ನಿಮ್ಮ ಮಸಲ್ಸ್ ಅನ್ನ ಬಾಡಿ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಏನಾಗುತ್ತೆ, ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ಡೆಫಿನೆಟ್ಲಿ, ಬಟ್ ಫ್ಯಾಟ್ ಲಾಸ್ ಆಗಲ್ಲ. ವೆಯ್ಟ್ ಲಾಸ್ ಆಗುತ್ತೆ, ನೀವು ವೀಕ್ ಆಗ್ತೀರಾ, ನಿಮಗೆ ಕ್ರೇವಿಂಗ್ಸ್ ಎನ್ನುವಂಥದ್ದು ಜಾಸ್ತಿ ಆಗುತ್ತೆ, ಹಸಿವು ಎನ್ನುವಂಥದ್ದು ಜಾಸ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ಇದನ್ನ 1 week 2 weeks ಮಾಡ್ತಾ ಹೋದಾಗೆ ನಿಮ್ಮ ಮುಖ ಎಲ್ಲ ಸಪ್ಪೆ ಕಟ್ಟಿ ಹೋಗುತ್ತೆ. ಅದೇ ರೀತಿ ನಿಮಗೆ ಡಯಟ್ ಎನ್ನುವಂಥ ಪದ ನಿಮ್ಮ ಕಿವಿಗೆ ಬಿದ್ದು ಕೂಡಲೇ ನಿಮಗೆ ಟೆನ್ಷನ್ ಆಗ್ಲಿಕ್ಕೆ ಶುರು ಆಗುತ್ತೆ. ನಾನು ತುಂಬಾ ಜನರನ್ನ ಅಬ್ಸರ್ವ್ ಮಾಡಿದಾಗ, ಸೊ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬಾ ಜನ ಇದ್ದಾಗ ಅವ್ರು ಮಾಡುವಂತ ಮಿಸ್ಟೇಕ್ ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡೋದು ಅಥವಾ ಡಿನ್ನರ್ ಅನ್ನ ಸ್ಕಿಪ್ ಮಾಡೋದು. ಅದೇ ರೀತಿ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಇಲ್ಲಿ ತುಂಬಾ ಲೆಸ್ ಕ್ವಾಂಟಿಟಿಯನ್ನ ತಿನ್ನೋದು, ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಅನ್ನುವಂಥದ್ದು ಗೊತ್ತಾಗಲ್ಲ. ಸೊ ಹೊರಗಡೆ ಇರುವಂತ ಫಾಸ್ಟ್ ಫುಡ್ ಅನ್ನು ಕೂಡ ತಿನ್ನೋದು, ಅದು ಕೂಡ ಸಣ್ಣ ಕ್ವಾಂಟಿಟಿಯಲ್ಲಿ ಕನ್ಸ್ಯೂಮ್ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಸಿಕ್ಕಾಪಟ್ಟೆ ವೀಕ್ ಆಗ್ತಾರೆ, ಅವ್ರಿಗೆ ಕ್ರೇವಿಂಗ್ಸ್ ಎನ್ನುವಂಥದ್ದು ಜಾಸ್ತಿ ಆಗುತ್ತೆ, ಮೋಟಿವೇಶನ್ ಎನ್ನುವಂಥದ್ದು ಸಿಕ್ಕಾಪಟ್ಟೆ ಲೋ ಆಗುತ್ತೆ, ಯಾವುದೇ ಕೆಲಸ ಮಾಡ್ಲಿಕ್ಕೂ ಕೂಡ ಅವ್ರಿಗೆ ಮೋಟಿವೇಶನ್ ಎನ್ನುವಂಥದ್ದು ಇರೋದಿಲ್ಲ. ಸೊ ಇದೆಲ್ಲ ತೊಂದರೆಗಳು ನಿಮ್ಗೆ ರಾಂಗ್ ಕ್ಯಾಲರಿ ಡೆಫಿಸಿಟ್ ಅನ್ನ ನೀವು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ಮಲ್ಲೂ ಕೂಡ ಇದೇ ಪ್ರಾಬ್ಲಮ್ಸ್ಗಳು ಬರುತ್ತೆ. ಇದೆಲ್ಲ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ಬಾಡಿಗೆ ಸರ್ವೈವ್ ಆಗ್ಲಿಕ್ಕೆ, ಅದೇ ರೀತಿ ನಿಮ್ಮ ಬಾಡಿಗೆ ಫಂಕ್ಷನ್ ಆಗ್ಲಿಕ್ಕೆ ಕೆಲವೊಂದಿಷ್ಟು ನ್ಯೂಟ್ರಿಯೆಂಟ್ಸ್ಗಳು ಅತ್ಯಗತ್ಯ, ಅದು ಬೇಕೇ. ನೀವು ಪ್ರತಿನಿತ್ಯ ಆಹಾರವನ್ನ ಸೇವಿಸಿದಾಗ ಅದರಲ್ಲಿ ಬರೀ ಕ್ಯಾಲರಿ ಮಾತ್ರ ಇರೋದಿಲ್ಲ, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ, ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ಅದೇ ರೀತಿಯಲ್ಲಿ ನಿಮ್ಗೆ ವೈಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಇದೆಲ್ಲವೂ ಕೂಡ ಇರುತ್ತೆ. ಇದೆಲ್ಲವೂ ಕೂಡ ದೇಹಕ್ಕೆ ಅತ್ಯಗತ್ಯ. ಸೊ ನೀವು ಕಡಿಮೆ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಬಾಡಿಗೆ ಈ ನ್ಯೂಟ್ರಿಯೆಂಟ್ಸ್ ಗಳು ಕಡಿಮೆ ಸಪ್ಲೈ ಆಗುತ್ತೆ. ಕಡಿಮೆ ಸಪ್ಲೈ ಆದಾಗ ಏನಾಗುತ್ತೆ, ಬಾಡಿಗೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಫಂಕ್ಷನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಂಡೈರೆಕ್ಟ್ಲಿ ರಿಸಲ್ಟ್ ಏನಾಗುತ್ತೆ, ವೀಕ್ನೆಸ್, ಟಯರ್ಡ್ನೆಸ್, ಲ್ಯಾಕ್ ಆಫ್ ಮೋಟಿವೇಶನ್, ಇದೆಲ್ಲವೂ ಕೂಡ ಬರುವಂತದ್ದು ಈ ರಾಂಗ್ ಡಯಟ್, ರಾಂಗ್ ಕ್ಯಾಲರಿ ಡೆಫಿಸಿಟ್ ಅನ್ನ ನಾವು ಫಾಲೋ ಮಾಡಿದಾಗ. ಹಾಗಾದ್ರೆ ಒಂದು ಹೆಲ್ದಿ ಕ್ಯಾಲರಿ ಡೆಫಿಸಿಟ್ ಅನ್ನ ನೀವು ಹೇಗೆ ಕ್ರಿಯೇಟ್ ಮಾಡುವಂತದ್ದು? ಸೊ ಹೆಲ್ದಿ ಕ್ಯಾಲರಿ ಡೆಫಿಸಿಟ್ ಅನ್ನ ನೀವು ಮಾಡಬೇಕು ಅಂತ ಹೇಳಿದ್ರೆ ನೀವು
ನಿಮ್ಮ ದೇಹಕ್ಕೆ ಎಷ್ಟು ಫ್ಯೂಲ್ ಬೇಕು ಅಷ್ಟು ಫ್ಯೂಲ್ ಅನ್ನ ನೀವು ಕನ್ಸ್ಯೂಮ್ ಮಾಡಲೇಬೇಕು. ಅದೇ ರೀತಿಯಲ್ಲಿ ಕ್ಯಾಲ್ಕುಲೇಟೆಡ್ ಆಗಿ ನೀವು ಕ್ಯಾಲರೀಸ್ ಅನ್ನ ಕಟ್ ಆಫ್ ಮಾಡಬೇಕಾಗುತ್ತೆ. ಅದೇ ರೀತಿ ಇಡೀ ದಿನ ನೀವು ಹೈಡ್ರೇಟೆಡ್ ಆಗಿರ್ಬೇಕು, ಯಥೇಚ್ಛವಾಗಿ ನೀರನ್ನ ಕುಡಿಬೇಕು. ಸೊ ಇದೆಲ್ಲವನ್ನ ಮಾಡಬೇಕು. ಇದೆಲ್ಲವೂ ಕೂಡ ಒಂದು ಕ್ಯಾಲ್ಕುಲೇಟೆಡ್ ಪ್ರೊಸೆಸ್ ಅಂತ ಹೇಳ್ಬೋದು. ಕಾಂಪ್ಲೆಕ್ಸ್ ಪ್ರೊಸೆಸ್ ಅನ್ನ ಮಾಡ್ಲಿಕ್ಕೆ ನಿಮ್ಗೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಹತ್ರ ಇದೆ ಒಂದು ಬ್ಯೂಟಿಫುಲ್ ಸೊಲ್ಯೂಷನ್. ನೀವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಿಮ್ಮ ಮೀಲ್ಸ್ ಗಳನ್ನ ಸ್ಕಿಪ್ ಮಾಡುವ ಬದಲು ನೀವು ಅದನ್ನ ರಿಪ್ಲೇಸ್ ಮಾಡುವ ಮೂಲಕ ನಿಮ್ಮ ಕ್ಯಾಲರಿ ಡೆಫಿಸಿಟ್ ಅನ್ನ ಈಸಿ ಹಾಗೂ ಸಿಂಪಲ್ ವೇ ಅಲ್ಲಿ ಮಾಡ್ಕೊಳ್ಬಹುದು. ಅದು ಹೇಗೆ? ನಮ್ಮ ಶೇಪ್ ಶಿಫ್ಟ್ ಶೇಕ್ ಅನ್ನ ಯೂಸ್ ಮಾಡುವ ಮೂಲಕ ನೀವು ಐದರ್ ನಿಮ್ಮ ಬ್ರೇಕ್ಫಾಸ್ಟ್ ಆರ್ ನಿಮ್ಮ ಡಿನ್ನರ್ ಈ ಎರಡರಲ್ಲಿ ಒಂದನ್ನ ಅಥವಾ ಎರಡನ್ನು ಕೂಡ ರಿಪ್ಲೇಸ್ ಮಾಡುವ ಮೂಲಕ ನಿಮ್ಮ ಹೈ ಇನ್ ನ್ಯೂಟ್ರಿಷನ್ ಹಾಗೂ ಲೋ ಇನ್ ಕ್ಯಾಲರಿ ಮೀಲ್ ಅನ್ನ ವಿದಿನ್ 30 ಸೆಕೆಂಡ್ಸ್ ಪ್ರಿಪೇರ್ ಮಾಡ್ಕೊಳ್ಬಹುದು. ಇದನ್ನ ಮಾಡುವ ಮೂಲಕ ನೀವು ದಿನನಿತ್ಯ ಮಿನಿಮಮ್ 200 to 300 ಕ್ಯಾಲರಿ ಡೆಫಿಸಿಟ್ ಅನ್ನ ನೀವು ಮಾಡಿಕೊಂಡು ಅದೇ ರೀತಿ ಎಕ್ಸರ್ಸೈಸ್ ಅನ್ನ ಮಾಡಿಕೊಂಡು ದಿನಕ್ಕೆ ಕಡಿಮೆ ಅಂತ ಹೇಳಿದ್ರು 500 ಕ್ಯಾಲರಿ ಡೆಫಿಸಿಟ್ ಅನ್ನ ನೀವು ಆರಾಮ್ಸೆ ಮಾಡ್ಕೊಳ್ಬಹುದು. ಅದು ಕೂಡ ಸಿಂಪಲ್ ಹಾಗೂ ಟೇಸ್ಟಿ ವೇ ಅಲ್ಲಿ. ಸೊ ಶೇಪ್ ಶಿಫ್ಟ್ ನಿಮ್ಗೆ ಏನ್ ಹೆಲ್ಪ್ ಮಾಡುತ್ತೆ? ಇದು ಹೈ ಇನ್ ಪ್ರೋಟೀನ್ ಆಗಿರುತ್ತೆ, ರಿಚ್ ಇನ್ ಫೈಬರ್ ಆಗಿರುತ್ತೆ, ರಿಚ್ ಇನ್ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಆಗಿರುತ್ತೆ. ದೇಹಕ್ಕೆ ಬೇಕಾಗಿರುವಂತಹ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಗಳನ್ನ ನಿಮ್ಮ ಮೀಲ್ ಅಲ್ಲಿ ಪ್ರೊವೈಡ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅದೇ ರೀತಿ ನಿಮ್ಗೆ ಕ್ರೇವಿಂಗ್ಸ್ ಎನ್ನುವಂಥದ್ದನ್ನ ಕಡಿಮೆ ಮಾಡಿಸುತ್ತೆ. ಈ ಪ್ರಾಪರ್ ಡಯಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಹಾಕುವಂತ ಟೈಮ್ ಅನ್ನ ಉಳಿಸುತ್ತೆ. ನೀವು ಬಿಸಿ ಪ್ರೊಫೆಷನಲ್ ಆಗಿದ್ರೆ ನಿಮ್ಮ ಟೈಮ್ ಅನ್ನ ಸಿಕ್ಕಾಪಟ್ಟೆ ಉಳಿಸುತ್ತೆ. 30 ಸೆಕೆಂಡ್ಸ್ ಅಲ್ಲಿ ಈ ಒಂದು ಮೀಲ್ ಅನ್ನ ನೀವು ಪ್ರಿಪೇರ್ ಮಾಡುವ ಮೂಲಕ ನಿಮ್ಮ ಕ್ಯಾಲರಿ ಡೆಫಿಸಿಟ್ ಅನ್ನ ಈಸಿ ಹಾಗೂ ಸಿಂಪಲ್ ವೇ ಅಲ್ಲಿ ನೀವು ಸ್ಟಾರ್ಟ್ ಮಾಡಬಹುದು. ಸೊ ನೀವು ಕೂಡ ವೆಯ್ಟ್ ಲಾಸ್ ನ ಹೆಸರಲ್ಲಿ ಉಪವಾಸ ಮಾಡಿ ನಿಮ್ಗೆ ಸಾಕಾಗಿದ್ರೆ, ವೆಯ್ಟ್ ಲಾಸ್ ನ ಹೆಸರಲ್ಲಿ ಕಡಿಮೆ ತಿಂತ ನಿಮ್ ದೇಹಕ್ಕೆ ನ್ಯೂಟ್ರಿಷನ್ ಸಪ್ಲೈ ಕರೆಕ್ಟ್ ಆಗಿ ಆಗ್ತಾ ಇಲ್ಲದೆ ಇದ್ರೆ, ನಿಮ್ಗೆ ಸಿಂಪಲ್ ಅಂಡ್ ಈಸಿ ವೇ ಅಲ್ಲಿ ನಿಮ್ಗೆ ಕ್ಯಾಲರಿ ಡೆಫಿಸಿಟ್ ಮಾಡುವ ಮೂಲಕ ನ್ಯಾಚುರಲಿ ನಿಮಗೆ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಶೇಪ್ ಶಿಫ್ಟ್ ಅನ್ನ ಯೂಸ್ ಮಾಡಬೇಕು. ಅದನ್ನ ಹೇಗೆ ಯೂಸ್ ಮಾಡಬಹುದು? ನಿಮ್ಮ ಬಿಸಿ ಸ್ಕೆಡ್ಯೂಲ್ಗೆ ನೀವು ಹೇಗೆ ಅದನ್ನ ಪ್ಲಾನ್ ಮಾಡ್ಕೊಡುವಂಥದ್ದು, ಪ್ರಾಪರ್ ನಿಮ್ಮ ಫುಲ್ ಡೇ ಮೀಲ್ ಪ್ಲಾನ್, ಅದರ ಜೊತೆಗೆ ನಿಮ್ಮ ಎಕ್ಸರ್ಸೈಸ್ ರೂಟೀನ್, ಇದೆಲ್ಲದನ್ನ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ನಂಬರ್ ಕೊಟ್ಟಿದ್ದೀನಿ. ನೀವು ವಾಟ್ಸ್ಆಪ್ ಮಾಡೋ ಮೂಲಕ ಅಥವಾ ಕಾಲ್ ಮಾಡೋ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಫುಲ್ ಡೇ ಮೀಲ್ ಪ್ಲಾನ್ ಅನ್ನ ನೀವು ಶೇಪ್ ಶಿಫ್ಟ್ ಮೂಲಕ ಪ್ಲಾನ್ ಮಾಡಿಕೊಂಡು ಈಸಿ ಅಂಡ್ ಸಿಂಪಲ್ ವೇ ಅಲ್ಲಿ ನೀವು ಕ್ಯಾಲರಿ ಡೆಫಿಸಿಟ್ ಅನ್ನ ಇವತ್ತಿನಿಂದನೇ ಸ್ಟಾರ್ಟ್ ಮಾಡಬಹುದು. ಬನ್ನಿ, ನಿಮ್ಮ ಶೇಪ್ ಶಿಫ್ಟಿಂಗ್ ಜರ್ನಿಯನ್ನ ಇವತ್ತಿನಿಂದನೇ ಸ್ಟಾರ್ಟ್ ಮಾಡೋಣ.